ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಉತ್ತರ ಪ್ರದೇಶದ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಮೂರನೇ ಬಾರಿಗೆ ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು 2014, 2019 ಮತ್ತು 2023. ಇದಕ್ಕೂ ಮುನ್ನ ಈಗ ದಶಾಶ್ವಮೇಧದಲ್ಲಿ ಅವರು ಗಂಗಾರತಿಯನ್ನು ಮಾಡ್ತಾ ಇರತಕ್ಕಂಥದ್ದು, ಗಂಗಾ ಮಾತೆಗೆ ಪೂಜೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಪ್ರಕ್ರಿಯೆಯನ್ನು ತಾವು ಗಮನಿಸ್ತಾ ಇದ್ದೀರಾ. ಕಳೆದ 22 ಗಂಟೆಗಳಿಂದಲೂ ಕೂಡ ವಾರಣಾಸಿಯಲ್ಲೇ ಬೀಡುಬಿಟ್ಟಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಭರ್ಜರಿ ರೋಡ್ ಶೋ ಕೂಡ ನಡೆಸಿದರು. ಅದಾದ ನಂತರ ಇವತ್ತು ಕೆಲವು ಪೂಜೆ ಪುನಸ್ಕಾರಗಳಿದೆ, ಗಂಗಾರತಿಯನ್ನು ಮಾಡಲಿಕ್ಕಿದೆ. ಈಗ ಅದೇ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು. ಇದೆಲ್ಲ ಆದ ಮೇಲೆ ಕಾಲಭೈರವನಿಗೆ ಎಂದಿನಂತೆ ಪೂಜೆಯನ್ನು ಸಲ್ಲಿಸಿ 11:40 ಶುಭ ಅಭಿಜಿತ್ ಲಗ್ನದಲ್ಲೇ ಅವರು ನಾಮಪತ್ರವನ್ನು ಸಲ್ಲಿಸ್ತಾರೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಇದಕ್ಕೂ ಮುನ್ನ ನಿನ್ನೆ ಅಂದರೆ ಸೋಮವಾರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಅವರು 6 ಕಿಲೋಮೀಟರ್ ಉದ್ದದ ಬೃಹತ್ ರೋಡ್ ಶೋವನ್ನು ನಡೆಸಿದರು. ರೋಡ್ ಶೋ ಆರಂಭಕ್ಕೂ ಮುನ್ನ ಪ್ರಧಾನಿ ಮೋದಿಯವರು ಮದನ್ ಮೋಹನ್ ಮಾಳವೀಯ ಪ್ರತಿಮೆಗೆ ಮಾಲಾರ್ಪಣೆಯನ್ನು ನಿನ್ನೆ ಮಾಡಿದ್ರು. ಸೊ ಅವರಿಗೆ UP CM ಯೋಗಿ ಆದಿತ್ಯನಾಥ್ ಅವರು ಸಾಥ್ ಕೊಟ್ಟಿದ್ದರು. ಇವತ್ತು ಕೂಡ ಒಂದು ಅಂದಾಜಿನ ಪ್ರಕಾರ ಇವತ್ತು BJP ಆಡಳಿತದಲ್ಲಿರುವ ರಾಜ್ಯಗಳ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಮೋದಿಯವರಿಗೆ ಸಾಥ್ ಕೊಡ್ತಾರೆ. ಹೆಚ್ಚು ಕಡಿಮೆ 12 ರಾಜ್ಯಗಳ ಮುಖ್ಯಮಂತ್ರಿಗಳು ಅಂತ ಹೇಳಲಾಗ್ತಾ ಇದೆ. ನೋಡಬೇಕು ಅದರಲ್ಲಿ ಎಷ್ಟು ಜನ ಬರ್ತಾರೆ ಏನು ಎತ್ತ ಅಂತ. ಈಗ ದಶಾಶ್ವಮೇಧದಲ್ಲಿ ಪ್ರಧಾನಿ ಮೋದಿಯವರು ಗಂಗಾ ಮಾತೆಗೆ ಪೂಜೆ ಸಲ್ಲಿಸ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಪೂಜೆ ಪುನಸ್ಕಾರಗಳೆಲ್ಲವೂ ಮುಗಿದ ಬಳಿಕ 11:40 ಅವರು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಈ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಇದರ ನಡುವೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನಂತಂದರೆ, ಮೋದಿಯವರು ಮೊದಲ ಬಾರಿಗೆ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ 2 ಕ್ಷೇತ್ರಗಳಿಂದ ಅವರು ಸ್ಪರ್ಧೆ ಮಾಡಿದರು 2014ರಲ್ಲಿ. ಅದಾದ ನಂತರ 2019ರಲ್ಲಿ ಒಂದೇ ಕ್ಷೇತ್ರ ವಾರಣಾಸಿಯನ್ನು ಉಳಿಸ್ಕೊಂಡ್ರು. ಮತ್ತು ಈಗ ಅವರು ಈ ಬಾರಿ ಕೂಡ ಒಂದೇ ಕ್ಷೇತ್ರದಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಬಹಳಷ್ಟು ಪೂಜೆ ಪುನಸ್ಕಾರಗಳು ಇದೆಲ್ಲವನ್ನು ಕೂಡ ನಿನ್ನೆ ಅವರು ಲಕ್ನೋ ಪಾಟ್ನಾಗೆ ಭೇಟಿ ಕೊಟ್ಟಿದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆದಿದೆ. ಮೊದಲು ಕಾಶಿಯ ಕೊತ್ವಾಲ್ ಕಾಲಭೈರವನ ಆಶೀರ್ವಾದವನ್ನು ಪಡಿತಾರೆ. ಇದೆಲ್ಲ ಮುಗಿದ ನಂತರ 11:40 ಅವರು ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಸಮಯ ನಿಗದಿಯಾಗಿದೆ. ವಾರಣಾಸಿಯಲ್ಲಿ ಇರ್ತಕ್ಕಂಥ ದಶಾಶ್ವಮೇಧ, ಆ ದಶಾಶ್ವಮೇಧದಲ್ಲಿ ಈಗ ಅವರು ಗಂಗಾ ಪೂಜೆಯನ್ನು ನಡೆಸ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಇವತ್ತು ಮೋದಿಯವರು ನಾಮಪತ್ರ ಸಲ್ಲಿಸ್ತಾ ಇರತಕ್ಕಂಥದ್ದು ಅಭಿಜಿತ್ ಮುಹೂರ್ತದಲ್ಲಿ. ಅದೊಂದು ರೀತಿ ತುಂಬ ಅತ್ಯುತ್ತಮವಾದ ಮುಹೂರ್ತ ಅಂತ ಹೇಳಿದ್ದಾರೆ. ಆನಂದ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ, ಜೊತೆಗೆ ಭೌಮ ಪುಷ್ಯ ನಕ್ಷತ್ರ ಇದೆಲ್ಲವೂ ಕೂಡ ಅವರೇ ನೋಡಿ ಇದು ಮಾಡಿರ್ತಕ್ಕಂಥದ್ದು. ಅಂದರೆ ಅಯೋಧ್ಯೆಯ ರಾಮ ಮಂದಿರ ಶಂಕುಸ್ಥಾಪನೆಗೆ ಶುಭ ಮುಹೂರ್ತವನ್ನು ನಿಗದಿ ಮಾಡಿದ್ದಂತಹ ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಅವರು ಈ ಮುಹೂರ್ತವನ್ನು ಇಟ್ಕೊಟ್ಟಿದ್ದಾರೆ ಮೋದಿಯವರಿಗೆ. ಈ ಸಂದರ್ಭದಲ್ಲೇ ಈ ಮುಹೂರ್ತದಲ್ಲೇ ನೀವು ನಾಮಪತ್ರವನ್ನು ಸಲ್ಲಿಸಬೇಕು ಅಂತಂದ್ಬಿಟ್ಟು. ಹಾಗಾಗಿ ಅದೆಲ್ಲವೂ ಕೂಡ ಈಗ ನಡೀತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಪೂಜೆ ಪುನಸ್ಕಾರಗಳೆಲ್ಲವನ್ನು ಮುಗಿಸಿದ ಬಳಿಕ ಕಾಲಭೈರವನ ದರ್ಶನವನ್ನು ಪಡೆದು ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಮೋದಿಯವರು ವಾರಣಾಸಿಯಲ್ಲಿ ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾರೆ. ಕೊನೆಯ ಹಂತ ಜೂನ್ 1ನೇ ತಾರೀಕು ವಾರಣಾಸಿಯಲ್ಲಿ ಮತದಾನ ನಡೆಯುತ್ತೆ. ಜೂನ್ 1ನೇ ತಾರೀಕು ಈಗಾಗಲೇ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಇಡೀ ದೇಶವನ್ನು ಸುತ್ತಿರ್ತಕ್ಕಂಥ ಮೋದಿಯವರು
ಇವತ್ತು ವಾರಣಾಸಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿ ಮತ್ತೆ ಅವರು ಪ್ರಚಾರಕ್ಕೆಲ್ಲ ತೆರಳಬೇಕು. ನಾಮಪತ್ರ ಸಲ್ಲಿಕೆಯ ವೇಳೆ ಮೋದಿಯವರು ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ. 12 ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರುಗಳು ಎಲ್ಲರೂ ಕೂಡ ಇವತ್ತು ಮೋದಿಯವರಿಗೆ ಸಾಥ್ ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 12 ರಾಜ್ಯಗಳಲ್ಲಿ ಮೋದಿ ಜೊತೆಗೆ ಮೋದಿಯ ಅದರಿಂದ NDA ಮತ್ತು BJP ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಇವತ್ತು ಮೋದಿಯವರ ಜೊತೆಯಲ್ಲಿ ಬರ್ತಾರೆ.